ಸರ್ ನನ್ನ ಹೆಸರು ಸೈಯದ್ ಪಾಷಾ ಅಂತೇಳಿ. ಚಿಕ್ಕ ವಯಸ್ಸಿಂದಲೂ ನಾನು 7ನೇ ವಯಸ್ಸಲ್ಲಿದ್ದಾಗಲೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ. ಇವತ್ತು ನಾನು ನಮ್ಮ ಮನೆಗೆ ಇಲ್ಲೇ ಕೆಂಗೇರಿಲಿ ನಮ್ಮ ಮನೆ ಇರೋದು. ಕೆಂಗೇರಿ ಎಲ್ಲರಿಗೂ ಗೊತ್ತು, ಸಾಮಾನ್ಯ ಶಿವಣ್ಣಗೂ ಗೊತ್ತಿರ್ಬೇಕು, ಶಿವಣ್ಣಗೂ ಗೊತ್ತು, ರಾಘಣ್ಣಗೂ ಗೊತ್ತು, ಅಪ್ಪುಗೂ ಗೊತ್ತು. ಅಪ್ಪು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಹೆಲಿಕಾಪ್ಟರ್ನಲ್ಲಿ ಬಂದಿದ್ದು. ಹೌದು, ಇಲ್ಲಿ ಕೆಂಗೇರಿಯಲ್ಲಿ ವಿಡಿಯೋ ಇದೆ ನನ್ನ ಹತ್ರ. ಬಂದು ಅವತ್ತು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್ರು, ನಾವು ಹೇಳಲಿಕ್ಕೆ ಹೋಗಲಿಲ್ಲ. ಅವತ್ತು ದಿವಸ ಬಂದು ಹಂಗೆ ಹೋಗ್ಬಿಟ್ರು. ಆ ಮನೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಭಾಂಗಣ ಅಂತ ಮಾಡಿದ್ದೀವಿ. ಮನೆ ಮೇಲೆ ಕೆಳಗಡೆ ನಾವಿದ್ದೀವಿ. ಆದರೆ ಇವತ್ತು ಅಣ್ಣವ್ರದ್ದು ಏಪ್ರಿಲ್ 24ಕ್ಕೆ ನಾನು ಡಾಕ್ಟರ್ ರಾಜ್ಕುಮಾರ್ ಸ್ಟ್ಯಾಚ್ಯೂನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನನ್ನ ಮಗನಿಗೆ ಮುತ್ತುರಾಜ ಅಂತ ಹೆಸರಿಟ್ಟಿದ್ದೀವಿ. ಇಸ್ಲಾಂ ಧರ್ಮದವ್ರು ನಾವು. ಆದರೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಸಿರಿಕನ್ನಡ ಲೈಫ್ ಓಕೆ ಅಂತ ಒಂದು ಚಾನಲ್ ಇದೆ, ಅದರಲ್ಲಿ ಇಂಟರ್ವ್ಯೂ ತೊಗೊಂಡಿದ್ದಾರೆ ಆಲ್ರೆಡಿ ನಮ್ಮದೆಲ್ಲ. ನನ್ನ ಮಗನೂ ಕೂಡ ಇದೇ ನಾವು ಇಸ್ಲಾಂ ಧರ್ಮದ ಪ್ರಕಾರ ಅಪ್ಪು ಅವರು ತೀರ್ಕೊಂಡಾಗ ದುಃಖಭರಿತ ಒಂದು 40 ದಿವಸದ ಪುಣ್ಯ, ನಮ್ಮ ಇಸ್ಲಾಂ ಧರ್ಮದಲ್ಲಿ 40 ದಿವಸದ ಪುಣ್ಯತಿಥಿ ಅಂತ ಹೇಳ್ತಾರೆ ನೀವು, ನಾವು ಪುಣ್ಯ ಸ್ಮರಣೆ ಅಂತ ಹೇಳ್ತೀವಿ. ಅವತ್ತು ಇಸ್ಲಾಂ ಧರ್ಮದ ಪ್ರಕಾರ ಇಲ್ಲೇ ಬಂದು ಎಲ್ಲರೂ 50 ಜನ ಮುಸ್ಲಿಮ್ಸ್ ಅವ್ರು ಬಂದು ಇಲ್ಲೇ ನಮಾಜ್ ಮಾಡಿಸಿ, ಇಲ್ಲನಾದ್ರೆ ಎಲ್ಲ ಅವರು ಬಂದು ಪಾಪ ನಮಾಜ್ ಮಾಡಿ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಮಾಡಿದ್ವಿ. ಅಪ್ಪುಗೆ ಇಷ್ಟವಾದ ಒಂದು ಬಿರಿಯಾನಿ ಅವ್ರು ಭಾಳ ಇಷ್ಟ ಆಗುತ್ತೆ, ಚಿಕನ್ ಬಿರಿಯಾನಿ. ಅಣ್ಣವ್ರಿಗೂ ಅಷ್ಟೇ, ಇವ್ರಿಗೂ ಅಷ್ಟೇ. ಅವತ್ತು ಮಾಡಿಸಿ ಇದೇ ಪೊಲೀಸ್ ಇಲಾಖೆಯವರೆಲ್ಲ ಭಾಳ ಪ್ರೋತ್ಸಾಹ ಕೊಟ್ಟರು ನಮಗೆ. ಮಾಡಿಸಿ ಇವತ್ತೆಲ್ಲ ಅವತ್ತು 40 ದಿವಸದ ಇಸ್ಲಾಂ ಧರ್ಮದಲ್ಲಿ ಒಂದು ಕಾರ್ಯ ಮಾಡ್ತಾರೆ, ಆ ಕಾರ್ಯ ಕೂಡ ಮಾಡಿದ್ವಿ. ಅಣ್ಣವ್ರಿಗೂ ಮಾಡಿದ್ವಿ. ಯಾಕೆ ಇದನ್ನೆಲ್ಲ ನಿಮ್ಗೆ ಅವ್ರಿಗೋಸ್ಕರ ಮಾಡಬೇಕು ಅಂತ ಯಾಕೆ ಅನ್ಸುತ್ತೆ? ನಾವು ಬದುಕಿರೋದೇ ಅಣ್ಣವರಿಂದ ಸರ್. ಯಾಕೆ ಅಂತ ಕೇಳಿ ನೀವು. ಯಾಕೆ ಅಂದಿರಾ, ನಾವು ಚಿಕ್ಕ ವಯಸ್ಸಿದ್ಲು ನಮ್ಮ ಅಣ್ಣ ಅಂತ ಸೈಯದ್ ಕರೀಮ್ ಅಂತ ನಮ್ಮ ಅಣ್ಣ ದೊಡ್ಡ ಅಭಿಮಾನಿ ಅವರು ಅಣ್ಣವ್ರಿಗೆ. ಅವರು ಹಾಕಿದ್ದು ಮಾರ್ಗ ಇವಾಗ ನಮ್ಮ ಏನೋ ಸ್ಫೂರ್ತಿ ಇರ್ಬೇಕಲ್ಲ ಸರ್. ನಾನು 70 ರೂಪಾಯಿ ತೊಗೊಂಡು ಬೆಂಗಳೂರಿಗೆ ಬಂದಿದ್ದು, ಕೇವಲ 70 ರೂಪಾಯಿ ತೊಗೊಂಡು 2000 ಇಸ್ವಿನಲ್ಲಿ ಬಂದಿದ್ದು. ಅವಾಗ ಅದೇ 70 ರೂಪಾಯಲ್ಲಿ ಅದು ಕಷ್ಟ ಅಣ್ಣವರು ಹೇಳೋ ಥರ ಕಷ್ಟಪಟ್ಟು ದುಡ್ದು ಒಂದು ಮನೆ ಕಟ್ಟಿದ್ದೀವಿ. ಜೊತೆಗೆ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ಇದ್ದೀವಿ. ನಮ್ಮ ಅಣ್ಣ ಅವರೇ ಸ್ಫೂರ್ತಿ ನಮಗೆಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರೇ ಸ್ಫೂರ್ತಿ. ನಮ್ಮ ದೊಡ್ಡ ಅಣ್ಣ, ನಮ್ಮ ಸ್ವಂತ ಒಡಹುಟ್ಟದ ಅಣ್ಣವರು ಕೂಡ ದೊಡ್ಡ ಅಭಿಮಾನಿಯವರು. ಅವರಿಂದ ನಾವು ಸ್ಫೂರ್ತಿ ತಗೊಂಡು ಇವತ್ತಿನ ದಿವಸ ಏನನ್ನ ಇವತ್ತು 4 ಜನ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಅಂದರೆ ಇದಕ್ಕೆ ಕಾರಣ ದೈವಮಾನವ ಡಾಕ್ಟರ್ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು. ಪುನೀತ್ ರಾಜ್ಕುಮಾರ್ ಅವ್ರನ್ನ ಫಸ್ಟ್ ಯಾವಾಗ ಮೀಟ್ ಮಾಡಿದ್ ನೀವು? ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ಚಿಕ್ಕ ವಯಸ್ಸಿಂದ ಮಾಡಿದ್ದೀವಿ. ಯಾವಾಗ ಅಂತಿದೆ, ಭಾಗ್ಯವಂತ ಸಿನಿಮಾ ನಡಿಬೇಕಾದ್ರೆ ಇದೇ ಕಂಠೀರವ ಸ್ಟುಡಿಯೋದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರು ಬಂದಿದ್ರು ಯಾವುದೋ ಒಂದು ಸನ್ನಿವೇಶ ನೋಡೋದಕ್ಕೆ. ನಾನು ಸಲಾಮ್ ಅಲೈಕುಂ ಲೋಹಿತ್ ಆಶ್ವಾ ಅಂದೆ. ಲೋಹಿತ್ ಆಶ್ವಾ ಹಳೆ ಹೆಸರು ಅವ್ರದ್ದು. ಅವರು ದಿಗ್ಭ್ರಮೆಯಾಗಿ ಅಣ್ಣವ್ರು ನೋಡ್ತಾ ಇದ್ದಾರೆ, ಹಿಂಗೆ ಏನಪ್ಪ ಇದು, ಯಾರಪ್ಪ ಇವರು ಅಂತೇಳಿ. ನಾವು ಯಾವಾಗಲೂ ಟೋಪಿ ಹಾಕ್ಕೊಂಡೇ ಅಣ್ಣವ್ರು ಭೇಟಿ ಮಾಡೋಕೆ ಹೋಗೋದು ಮನೆಗೆ ಹೋದರೆ. ಅವತ್ತಿನ ದಿವಸ ಮದುವೆ ಒಂದು ಇನ್ವಿಟೇಷನ್ಸ್ ಕಾರ್ಡ್ ಕೊಡೋಕೆ ಹೋಗಿದ್ವಿ. ಮುಬಾರಕ್ ಅಹಮದ್ ಅಂತ ನಮ್ಮ ಅಣ್ಣ, ನಮ್ಮ ರಿಲೇಷನ್ನೇ ಅವರು. ಮದುವೆ ಕಾರ್ಡ್ ಕೊಡೋಕೆ ಬಂದಾಗ ಅಣ್ಣ ಅವ್ರು 8 ದಿವಸ ಇಟ್ಕೊಂಡು ಕಡೆಗೆ ಮದುವೆಗೆ ಬಂದೇ ಬಿಟ್ಟರು. ಇವತ್ತು ನನ್ನ ಹತ್ರ ವೀಡಿಯೋಗಳಿದ್ದಾವೆಲ್ಲ. ಹಾಗೆ ಹೇಳ್ತೀವಲ್ಲ, ಇವತ್ತೇನ ನಾವು ಇವತ್ತು ಒಂದು 4 ಜನ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಅನ್ನೋದು ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರೇನೆ. ಇವತ್ತು ನಮ್ಮ ಮನೆ ಕುಟುಂಬದವರೆಲ್ಲ ಆಂಧ್ರದಲ್ಲೆಲ್ಲ ನಾವು ರಾಜ್ಕುಮಾರ್ ಅಭಿಮಾನಿಗಳು ಮಾಡಿಬಿಟ್ಟಿದ್ದೀವಿ. ನಾನು ಆಂಧ್ರದಲ್ಲಿ ಮದುವೆ ಆಗಿರೋದು. ನನ್ನ ಒಳ್ಳೆತನ ನೋಡಿ ಅವ್ರು ನನಗೆ ಹೆಣ್ಣು ಕೊಟ್ಟರು. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಇವತ್ತು ಅವ್ರು ಬರ್ತೀವಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇಂಥ ದೈವ ಮಾನವಕ್ಕೆ ಏನೂ ಹೇಳೋಕ್ಕಾಗಲ್ಲ. ದೇವ್ರಿಗೆ ಏನಾರು ಹೇಳೋಕ್ಕಾಗತ್ತೆ ಸರ್? ಹೇಳಿ ನೋಡೋಣ. ದೇವ್ರಿಗೆ ಏನಾರು ಬೆಟ್ಟು ತೋರ್ಸೋಕೆ ಹಿಂಗೆ ಏನೋ ಹೇಳೋಕ್ಕಾಗಲ್ಲ. ಆದರೆ ಅವ್ರು ಒಳ್ಳೇದನ್ನು ಮಾಡಿದ್ದಾರೆ, ಒಳ್ಳೇದನ್ನು ಬಯಸಿದ್ದಾರೆ, ಒಳ್ಳೇದನ್ನೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಅಭಿಮಾನಿಗಳಾಗಿ ನಾನಲ್ಲ, ನನ್ನ ಮಕ್ಕಳು, ನನ್ನ ಕುಟುಂಬದವರೆಲ್ಲ ಒಳ್ಳೇದನ್ನೇ ಬಯಸ್ಕೊಂಡು ಹೋಗ್ತೀವಿ ಸರ್. ಓಕೆ, ಥ್ಯಾಂಕ್ ಯು.